ಯಾವಾಗ ನೆನ್ನೆ ಆಗಿರೋದ ನಾನು ಈ ಕಾರ್ಯಕ್ರಮದಲ್ಲಿದ್ದೆ, ನನಗೆ ಬಿಸಿ, ನನಗೆ ಗೊತ್ತಾಗಿಲ್ಲ ಅದೇನು ಅಂತ ತಿಳಿದು ಯಾರಿಂದ ಯಾತಕ್ಕೋಸ್ಕರ ಆಗಿದೆ ಅನ್ನೋದನ್ನು ತಿಳಿದು ಆಮೇಲೆ ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ನಾನು ಏನು ತಿಳಿದಲ್ಲೇ ಪ್ರತಿಕ್ರಿಯಿಸೋದು ನನಗೆ ಗೊತ್ತಿಲ್ಲ. ಏನೇ ಆಗಲಿ ಎನಿಯೋ ಆ ಘಟನೆ ನಡಿಬಾರ್ದು, ಆ ಘಟನೆ ನಡಿಬಾರ್ದು ಅನ್ನೋದು ನನ್ನ ಒಂದು ಮನಸ್ಸು ವಿಚಾರ. ಸರ್, ಈ ಸಲ ಅಧಿವೇಶನದಲ್ಲಿ ಸರ್ಕಾರಿ ಜಾಗನ ಬಳಸ್ಕೊಳ್ಳೋ ಸಂಬಂಧ ಒಂದು ವಿಧೇಯಕ ತರಲಿಕ್ಕೆ ಹೊರಟಿದ್ದಾರೆ. ಏನ್ ಸರ್ ವಿಧೇಯಕ? ಈಗ ಸರ್ಕಾರಿ ಜಾಗಗಳನ್ನು ಯಾವುದೇ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ಳುವಾಗ ಸಂಬಂಧಪಟ್ಟಂಗೆ ಅನುಮತಿ ಬೇಕು ಅನ್ನೋ ವಿಚಾರ ಸಂಬಂಧಪಟ್ಟಂಗೆ ಒಂದು ವಿಧೇಯಕ ತರಲಿಕ್ಕೆ ಮುಂದಾಗಿದೆ. ಹೌದು, ಸರ್ಕಾರಿ ಜಾಗಗಳನ್ನ ಯಾರೇ ಆಗಲಿ ಬಳಸ್ಕೋಬೇಕಾದ್ರೆ ಅದು ಸರ್ಕಾರದ ಅನುಮತಿ ಪಡೆಯತಕ್ಕಂಥದ್ದು ಸೂಕ್ತ. ಸರ್ಕಾರಿ ಭೂಮಿನ ಯಾರು ಬೇಕು ಅವರೇ ಹೆಂಗ್ ಬೇಕಂಗೆ ಉಪಯೋಗಿಸ್ಕೊಳ್ಳೋದಲ್ಲ. ಅದು ಸರ್ಕಾರ ಗಮನಕ್ಕೆ ಇರಬೇಕು. ಯಾತಕ್ಕೋಸ್ಕರ ಕೊಡ್ತಿದ್ವಿ, ಯಾವ ಉದ್ದೇಶಕ್ಕೆ ಕೊಡ್ತಾ ಇದೀವಿ ಅನ್ನೋದು ಬೇಕಲ್ಲ, ಅದನ್ನು ಅನುಮತಿ ತಗೊಳ್ಳೋದು ಸೂಕ್ತ. RSS ಮೇಲೆ ನಿಯಂತ್ರಣ ಇರಲಿಕ್ಕೋಸ್ಕರ ಈ ತರ RSS ಈ ದೇಶದಲ್ಲಿರೋ ಸರ್ಕಾರಿ ಭೂಮಿ ಎಲ್ಲಾನು ಕಟ್ತಾರ. ಅವ್ರಿಗೆಲ್ಲ ಬೇಕಾಗಿರೋದು ಎಲ್ಲ ಇರುತ್ತೆ, ಅವು ಯಾವ ತರ ಇರುತ್ತೆ. ಅವ್ರಿಗೆ ಏನು ಬೇಕು, ಒಂದು ಕಟ್ಟಡ ಕಟ್ಟಕ್ ಬೇಕು. ಒಂದು ಕಟ್ಟಡ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಅವರು ಕಾನೂನುಬದ್ಧವಾಗಿದ್ರೆ ಅವ್ರಿಗೂ ಕೊಡ್ತಾರಲ್ಲ. ಅವರು ಅಪ್ಲಿಕೇಶನ್ ಹಾಕ್ಲಿ, ಎಲ್ಲರೂ ಹಾಕ್ಲಿ. ಎಲ್ಲ ಸಂಘ ಸಂಸ್ಥೆಗಳು ದೇಶದಲ್ಲಿ ಭೂಮಿ ಪಡಿಬೇಕಾದ್ರೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕ್ಯಾಬಿನೆಟ್ ಅಲ್ಲಿ ಹೋಗಿ ಅಪ್ರೂವಲ್ ಆಗಿ ಕ್ಯಾಬಿನೆಟ್ ನಿಂದ ಅನುಮತಿ ಪಡಿತಾರೆ. ಹಂಗ ಇವ್ರು ಪಡೀಲಿ. ಅದನ್ನ RSS ನವರಿಗೆ ನಿಯಂತ್ರಣ ಅಂತ ಯಾಕೆ ಭಾವಿಸ್ಕೊತೀರಿ? ಆ ತರ ಏನಿಲ್ಲ. ಸರ್ಕಾರಿ ಭೂಮಿ ವ್ಯಯವಾಗಬಾರ್ದು, ಎಲ್ಲೋ ಕೆಟ್ಟದಕ್ಕೆಲ್ಲ ಉಪಯೋಗ ಆಗಬಾರ್ದು, ಯಾರು ಆಕ್ರಮಣ ಮಾಡಬಾರ್ದು ಅಂತೇಳಿ ಮಾಡಿರ್ತಾರೆ ಕಾನೂನು. RSS ನರಿಗೆ ಅಂತ ಯಾಕೆ ಭಾವಿಸ್ಕೊತಿರದ? RSS ನರಿಗೋಸ್ಕರ ಕಾನೂನು ತರ್ತಾರೆ ಅಂತ ಯಾಕೆ ಭಾವಿಸ್ಕೊತೀರಿ? ಹೇಳಿ, ಕಾನೂನು ತರಲೇಬಾರ್ದ? ಹಂಗಾರೆ ಸರ್ಕಾರಿ ಭೂಮಿನ ಯಾರು ಬೇಕು ಅವರೇ ತಗೊಂಡೋಗ್ಲಿ ಅಂತ ಬಿಟ್ಬಿಡ್ಬೇಕಾ? ಸರ್ಕಾರಿ ಭೂಮಿ ಸಭೆ ಸಮಾರಂಭ ಮಾಡ್ಲಿಕ್ಕೆ ಸಮಾರಂಭ ಮಾಡಕ ಪ್ರವೇಶ ನಿರ್ಬಂಧ ವಿಚಾರ ಅಲ್ಲ. ನೀವು ಕೇಳಿದ್ದಂಗಲ್ಲ ನನಗೆ. ನೀವು ಸರ್ಕಾರಿ ಭೂಮಿನ RSS ನವ್ರು ಪಡ್ಕಣಕ್ಕೆ ಅನ್ನಂಗೆ ಆಯ್ತು. ಸರ್ಕಾರಿ ಸಮಾರಂಭ ಮಾಡೋದಕ್ಕೆ ಸಮಾರಂಭ ಮಾಡೋದಕ್ಕೆ ಜಾಗದಲ್ಲಿ ಅವರು ಸಮಾರಂಭ ಮಾಡೋದಕ್ಕೆ ಅನುಮತಿ ತಗೋಬೇಕು. ತಗೊಳ್ಳಿ, ಎಲ್ಲ ನಾವು ತಗೋತೀವಿ. ನಾವು ಜಿಲ್ಲಾಧಿಕಾರಿಗಳ ಇದರಲ್ಲಿ ಅನುಮತಿ ತಗೊಳಕಲ್ವಾ? ನಮಗೆ ನಾವು ಹಂಗೆ ಕೊಟ್ಬಿಡ್ತಾರೆ. ನಮಗೆ ಕೃಷ್ಣ ಬೈರೇಗೌಡರು ಹಿಂದೆ ತಗೊಂಡದ್ರಲ್ಲಿ ಇಲ್ಲಿ ವಿಧಾನಸೌಧ ವೀಕ್ಷಣೆ ಇದಕ್ಕೆ ಎಲ್ಲ ಪ್ರತಿಯೊಬ್ರು ತಗೋತಾರೆ ಅನುಮತಿನ ಜಿಲ್ಲಾಡಳಿತದಿಂದ. ಅದರಲ್ಲಿ ಅವ್ರನ್ನ ಅವಾಯ್ಡ್ ಮಾಡಕ್ಕೇನು, ಅವರು ಒಂದು ಅರ್ಜಿ ಕೊಡ್ಲಿ, ತಗೊಳ್ಳಿ, ಮಾಡ್ಲಿ, ಕಾನೂನುಬದ್ಧವಾಗಿ ಸಭೆ ಮಾಡ್ಲಿ. ಪ್ರಿಯಾಂಕ್ ಖರ್ಗೆ ಅವರು ಪದೇ ಹೇಳ್ತಾರೆ RSS ನೋಂದಣಿ ಆಗಬೇಕು ಅಂತ. ಇವತ್ತು ಸಂತೋಷ್ ಮತ್ತೆ BL ಸಂತೋಷ್ ಮತ್ತೆ ಹೇಳಿದ್ದಾರೆ RSS ಹಿಂದೆಯೂ ನೋಂದಣಿ ಆಗಿಲ್ಲ, ಮುಂದೆಯೂ ಕೂಡ ಆಗೋದಿಲ್ಲ ಅಂತ. ಅದು ತಪ್ಪು. ಇವರು ಅಷ್ಟೊಂದು ದೊಡ್ಡ ಸಂಘಟನೆ ಇರುವಂತ, ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಹೊಂದಿರತಕ್ಕಂತ ಒಂದು ಸಂಘಟನೆ, ಅದಕ್ಕೆ ಹಗ್ಗ ಮೂಗ್ದಾರ ಇಲ್ಲ ಅಂದ್ರೆ ಹೆಂಗೆ? ಎಲ್ಲ ಇರ್ಬೇಕಲ್ವಾ? ಹಗ್ಗನೂ ಇರಬೇಕು, ಮೂಗ್ದಾರನೂ ಇರಬೇಕು, ಕಾನೂನಿನ ಕಟ್ಟುಪಾಡುಗಳು ಇರಬೇಕು, ವ್ಯವಸ್ಥಿತವಾಗಿ ಹೋಗ್ಬೇಕು. ಮತ್ತೆ ಆ ಸಂಘ ಸಂಸ್ಥೆ, ನಾವು ಯಾವ್ದಾರ ಒಂದು ಪ್ರಾಥಮಿಕ ಸಹಕಾರ ಸಂಘನ, ಒಂದು ಸೊಸೈಟಿನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ನಿಬಂಧನೆಗಳನ್ನ ಕೇಳ್ತೀವಿ. ಅಂತ ಒಂದು ದೊಡ್ಡ ಸಂಸ್ಥೆ ಅನುಮತಿ ತಗೊಂಡು ಸರ್ಕಾರದಿಂದ ನಡೆಸಿದ್ರೆ ಏನಾಗುತ್ತೆ ತಪ್ಪು? ಕಾನೂನಿನ ನಿಬಂಧನೆ ನಡೆಸ್ಲಿ, ಎಲ್ಲರೂ ನಡೆಸ್ಲಿ ಅಲ್ವಾ? ಅಂತ ಒಂದು ದೊಡ್ಡ ಸಂಸ್ಥೆ. ನಾನು ಆ ಸಂಸ್ಥೆ ಏನು ಎಂತು ಅಂತ ನಾನು ವಿಶ್ಲೇಷಣೆ ಮಾಡಕ್ ಹೋಗಲ್ಲ, ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ. ಆದ್ರೆ ಅದು ಒಂದು ಕಾನೂನುಬದ್ಧವಾದಂತ ಸಂಸ್ಥೆ ಆಗಬೇಕು ಅನ್ನೋದಾದ್ರೆ ಸರ್ಕಾರದಿಂದ ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಇದೆ. ಖಾತೆ ನಿವಾರಣೆ ಮಾಡಲಿಕ್ಕೆ ಮತ್ತು ಅದರಲ್ಲೂ ಕೆಲವು ಇರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಿ ವ್ಯವಹಾರವಾಗಿ ಅದು ನಮಗೂ ರೈತಾಪಿ ಜನರ ಮಧ್ಯದಲ್ಲೇ, ಕಾರ್ಮಿಕ ವರ್ಗ, ಎಲ್ಲ ವರ್ಗದ ಜನರ ಮಧ್ಯದಲ್ಲೇ ಇರ್ತಕ್ಕಂಥದ್ದು. ಅದಕ್ಕೆ ಒಂದು ಏನಾದರೂ ಅವ್ರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನೋಡಿಕೊಂಡು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋಣ.
ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಸಿಗ್ತಕ್ಕಂಥ ಅವಕಾಶ ನಿಜವಾಗ್ಲೂ ಕೂಡ ಒಬ್ಬ ಜನಪ್ರತಿನಿಧಿಗಳ ಜೀವನದಲ್ಲಿ ಒಂದು ಅಭೂತಪೂರ್ವವಾಗಿ ಆಗಿರ್ತಕ್ಕಂಥ ಅವಕಾಶ. ನಿನ್ನೆ ಜಮೀರ್ ಅಹಮದ್ ಅವರು ಅಲ್ಲಿಗೆ ನಾನು ಹೋಗೋದಿಲ್ಲ ಅಂತಕ್ಕಂಥ ಮಾತು ಹೇಳಿರ್ತಕ್ಕಂಥ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಆಗ್ತಿದೆ ಸರ್. ತಮ್ಮ ಅಭಿಪ್ರಾಯ ಈ ವಿಚಾರಕ್ಕೆ ಸಂಬಂಧಪಟ್ಟ? ನನಗೆ ಅದು ಗೊತ್ತಿಲ್ಲದೆ ಇರೋ ವಿಚಾರಗಳು ಪತ್ರನೇ ಬರ್ಬಿಟ್ಟಿದ್ರೆ ಸರ್. ಅಲ್ಲ ಇರಬಹುದು, ನನಗದು ಯಾಕೆ ಬರೆದ್ರು, ಏನ್ ವಿಚಾರ ಏನಿದೆ ನನಗೆ ಗೊತ್ತಿಲ್ಲದೆ ಇರೋ ವಿಚಾರನ ಹೆಂಗ್ ಪ್ರತಿಕ್ರಿಯಿಸಬಾರ್ದಲ್ವಾ? ವಿಚಾರಗಳು ಗೊತ್ತಿಲ್ಲದವನ್ನ ನಾವು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡಬಾರ್ದು. ಸರ್, ಈಗ ಇದರನ್ನ ಹೇಳ್ಬಿಡ್ತಾರೆ ಹೇಮಾವತಿ ನೀರು ಸಂಬಂಧಪಟ್ಟಂಗೆ ಇವತ್ತು ಸಭೆ ಮಾಡಿ ಏನ್ ತೀರ್ಮಾನ ಇವತ್ತು ಸಭೆ ಮಾಡಿ ಅವ್ರಿಗೆ ಆದೇಶ ಕೊಟ್ಟಿದೀವಿ. ಈಗಾಗಲೇ ಕೆರೆಗಳಿಗೆ ಕೆಟ್ಟಗಳಿಗೆ ನೀರನ್ನು ಹರಿಸ್ತಕ್ಕಂತ ಆದೇಶವನ್ನು ಕೊಟ್ಟಿದ್ದೇವೆ. ಎಷ್ಟು ಟಿಎಂಸಿ? ಈಗ ನಮ್ಮಲ್ಲಿ 31 ಟಿಎಂಸಿ ನೀರು ಇದೆ. 31 ಟಿಎಂಸಿ ಇದೆ. ಅದರಲ್ಲಿ 5 ರಿಂದ 6 ರಿಸರ್ವ್ ಇರಬೇಕಾಗುತ್ತೆ, ಡೆತ್ ಸ್ಟೋರೇಜ್ ಇರಬೇಕಾಗುತ್ತೆ. ಅದನ್ನ ಉಳಿದಿರ್ತಕ್ಕಂಥದ್ದನ್ನ ಈಗ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ಬಿಟ್ಟು ಮುಂದೆ ಕಾದು ನೋಡೋಣ. ಬೆಳೆಗಳಿಗೆ ಬಿಟ್ರೆ ಅದು ಮುಖ್ಯಮಂತ್ರಿಗಳು ಕುಡಿಯೋ ನೀರಿನ ಸಮಸ್ಯೆ ಆಗ್ಬೋದು, ಬೆಳೆನೂ ಅರ್ಧಕ್ಕೆ ನಿಂತೋಗ್ಬೋದು. ಆಮೇಲೆ ಇದು ಇವತ್ತು ಮಾಡಿರ್ತಕ್ಕಂಥ ನಿಬಂಧನೆಗಳು ಕಾನೂನಲ್ಲ, ಕಟ್ಟುಪಾಡುಗಳನ್ನ ಮೊದಲಿಂದ ಮಾಡಿಕೊಂಡು ಸಂವಿಧಾನಿಕವಾದಂತ ಕಾನೂನುಗಳನ್ನ ಮಾಡ್ಕೊಂಡಿದೀವಿ. ರಾಜ್ಯಗಳ ಮಧ್ಯೆ ನಡೀತಾ ಇದೆ. ಇದರ ಬಿಕ್ಕಟ್ಟನ್ನು ನೋಡಬೇಕು. ನಾವು ಎಲ್ಲದನ್ನು ನೋಡಿ ಅನುಸರಿಸಿಕೊಂಡು ಹೋಗ್ಬೇಕು. ಅದಕ್ಕೋಸ್ಕರನೇ ಇವತ್ತು ಆ ಮೇಕೆದಾಟನ್ನ ಕಟ್ಟಿ ಹೊರ ರಾಜ್ಯಕ್ಕೆ ಬಿಡಬೇಕು. ಆಕಸ್ಮಿಕವಾಗಿ ಫ್ಲಡ್ ಬಂದಂತ ಸಂದರ್ಭದಲ್ಲಿ ಸ್ಟೋರೇಜ್ ಅನ್ನ ಮಾಡಿಕೊಂಡು ಅಲ್ಲಿಂದ ನೀರನ್ನ ನಾವು ತಳಗಿನ ರಾಜ್ಯಕ್ಕೆ ಬಿಡಕ್ಕೋಸ್ಕರನೇ ಮೇಕೆದಾಟನ್ನ ಕಟ್ಲಿಕ್ಕೆ ಹೊಂಟಿರೋದು. ನಮ್ಮ ಈ ಕಷ್ಟನ ನಿವಾರಣೆ ಮಾಡ್ಕೊಳಕ್ಕೆ. ಈ ಪ್ರತಿ ಸಾರಿನೂ ನಾವು ನೀರು ಬಿಡಬೇಕಾದ್ರೆ ಜನರ ನಮ್ಮ ಮಧ್ಯ ಇದು ಆಡಳಿತ ನಡೆಸೋರ ಮಧ್ಯೆ ಸಂಘರ್ಷಗಳು ಇದ್ದೇ ಇದೆ. ಅದಕ್ಕೋಸ್ಕರ ಆ ಸಂಘರ್ಷ ಆಗಬಾರ್ದು. ಸ್ಟೋರೇಜ್ ಅನ್ನ ಮಾಡಿ ಎಲೆಕ್ಟ್ರಿಸಿಟಿನ ನಾವು ಉತ್ಪತ್ತಿ ಮಾಡಿಕೊಂಡು ಎಲ್ಲ ನೀರನ್ನ ಅಲ್ಲಿ ಶೇಖರಣೆ ಮಾಡಿ ಸಾಧ್ಯವಾದ ಮಟ್ಟಿಗೆ ಈ ಏನು ಒಂದು ಜ್ವಲಂತ ಸಮಸ್ಯೆ ನಮಗೆ ಎದುರಾಗಿದೆ, ಈ ಮಳೆ ಅಭಾವ ಉಂಟಾದಾಗೆಲ್ಲ ಈ 2 ರಾಜ್ಯಗಳ ಮಧ್ಯೆ ಆಗಿರ್ತಕ್ಕಂಥ ನಿಬಂಧನೆಗಳಲ್ಲಿ ಅದಕ್ಕೋಸ್ಕರನೇ, ಅದರ ಪರಿಹಾರಕ್ಕೋಸ್ಕರನೇ ನಾವು ಒಂದು ಸ್ಟೋರೇಜ್ ಟ್ಯಾಂಕ್ ಅನ್ನ ಕಟ್ಕೋಬೇಕು. ಅವರು ಸಮುದ್ರ ಬೀಳೋ ನೀರಿಗೊಂದು ಸ್ಟೋರೇಜ್ ಟ್ಯಾಂಕ್ ಅನ್ನ ಕಟ್ಕೋಬೇಕು. ಇವರು ಕರ್ನಾಟಕದವರು ಬರೀ ನೀರ್ಗಂಟಿ ಕೆಲಸ ಮಾಡ್ಕೊಂಡು ಕೂತ್ಗಳಿಂದ್ರೆ ಆಗಲ್ಲ. ನಾವು ನಮ್ಮ ಜನನ ಸಾಯಿಸ್ಕೊಂಡು ಕುಡಿಯಕ್ಕೆ ನೀರಿನಲ್ಲಿ ಬಿಡತಕ್ಕಂಥದ್ದು ಅಲ್ಲ. ಅವರೂ ತಾಳ್ಮೆಯಿಂದ ಇರಬೇಕು, ಅವರು ಯೋಚನೆ ಮಾಡಬೇಕು. ಅವರೇ ಮೇಲಿದ್ದಿದ್ರೆ ಏನಾಗೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಅವರುವೆ ಈ ಏನು ಆಕಸ್ಮಿಕವಾಗಿ ಬಂದಂತ ಮಳೆನಲ್ಲಿ ಬರ್ತಕ್ಕಂಥ ನೀರನ್ನ ಸ್ಟೋರೇಜ್ ಮಾಡ್ತಕ್ಕಂಥ ಸ್ಟೋರೇಜ್ ಡ್ಯಾಮ್ಗಳನ್ನ ಅವರ ಮಧ್ಯದಲ್ಲಿ 1-2 ಆಗೋದು ಸೂಕ್ತ. ಅದಕ್ಕೋಸ್ಕರ ನಾವು ನಮ್ಮ ರಾಜ್ಯದ ಹಣನ ಖರ್ಚು ಮಾಡ್ಕೊಂಡು ನಾವು ಮೇಕೆದಾಟು ಕಟ್ಟಕ್ಕೆ ಹೋಗ್ತೀವಿ ಅಂದ್ರೆ ಅದಕ್ಕೂ ಅನುಮತಿ ಕೊಡಕ್ಕೆ ಅಬ್ಜೆಕ್ಷನ್ ಮಾಡಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ತಮಿಳುನಾಡಿಗೆ ನೀರು ಬಿಡೋ ವಿಚಾರ ಸಂಬಂಧ ಅದೇನು ಆಡಳಿತ ಮಂಡಳಿಯವರಿಗೆ ಕ್ರಮ ವಹಿಸಿದ್ದಾರೆ, ಅಧಿಕಾರಿಗಳು ಇಬ್ಬರು ಸಸ್ಪೆಂಡ್ ಮಾಡಿದ್ದಾರೆ. ಸ್ವತಃ ಮ್ಯಾನೇಜರು 85 ಲಕ್ಷ ಫ್ರಾಡ್ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಸರ್. ಈಗ ಅದ್ರ ನನಗೆ ಗೊತ್ತಿಲ್ಲ, ನಾನು ಕರೆಸ್ತೇನೆ. MD ಅನ್ನ ಕರೆಸಿ ಏನಾಗಿದೆ ಎಂತು ಅಂತ ಯೋಚನೆ ಮಾಡಿ ಅದ್ರ ಬಗ್ಗೆ ಕಾನೂನಾತ್ಮಕವಾದಂತ ನಿರ್ಧಾರ ತಗೊಳಕ್ಕೆ ನಾನು ಹೇಳ್ತೀನಿ. ಏನಂದ್ರೆ ಈಗ ನುಗ್ಗೇಡಿಲ್ ಆಗಿದೆ, ಜಿಲ್ಲಾ ಮಟ್ಟದಲ್ಲಿ ಇದು ಅಬ್ಸರ್ವೇಷನ್ ಆಗಲ್ವಾ, ಅವ್ರಿಗೆ ಗೊತ್ತಾಗಲ್ವಾ, ಅವ್ರೇನ್ ಲಯಬಿಲಿಟಿ ಬರಲ್ವಾ? ಅಲ್ಲ ನೋಡೋಣ. ನನಗೆ ಅದು ಅದ್ರ ಬಗ್ಗೆ ಇದನ್ನು ಈ ವಿಚಾರ ನಿಮ್ಮಿಂದಲೇ ನಾನು ತಿಳಿದಿರೋದು. ಒಂದು ಪ್ರಕರಣ ಅಲ್ಲ ಸರ್, ಈಗ ಹಿಂದೆ ಅನೇಕ ಪ್ರಕರಣಗಳು ಡಿಸಿಸಿ ಬ್ಯಾಂಕ್ ಇದೇ ತರ ನಡೆದಿದೆ. 70 ಲಕ್ಷ 80 ಲಕ್ಷ 1 ಕೋಟಿವರೆಗೂ ಕೂಡ ಹಗರಣ ಆಗಿದೆ ಎಂಬುದು ವಿಚಾರ ಪದೇ ಕೇಳಿ ರೈತರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ನೋಡೋಣ, ನಾನು ಸಹಕಾರ ಸಚಿವರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನ್ ಸೂಕ್ತವಾದಂತ ಕ್ರಮಗಳನ್ನ ತಗೋಬೇಕು ಅಂತ ಹೇಳಿ ನಾನು ಮಾತಾಡ್ತೀನಿ. ಸಹಕಾರ ಸಚಿವರ ಜೊತೆ ಮಾತನಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.